ಇವತ್ತು ಬೆನ್ಕನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಬರುವಂಥ ಗಣೇಶ್ಪುರ, ಜ್ಯೋತಿನಗರ್, ಲಕ್ಷ್ಮೀನಗರ್ ಹಾಗೂ ಬೆನ್ಕನಹಳ್ಳಿ ಈ ವ್ಯಾಪ್ತಿಯಲ್ಲಿ ಬರುವಂಥ ಏನು ಗಲೀಜ ಆಮೇಲೆ ಡ್ರೈನೇಜ್ ನೀರು ಇದೆ, ಆ ನೀರಾಗಿ ನೇರವಾಗಿ ಮೇಲಿಂದ ನೇರವಾಗಿ ತಳಗೆ ಬಂದು ಈ ನಮ್ಮ ಕುಡಿಯೋ ಬಾವಿ ಐತಿ, ತಾವು ನೋಡಿರ್ಬೇಕು. ಊರಿಗೆ ಸಪ್ಲೈ ಆಗುವಂಥ ಬಾವಿ ಇದೆ, ಆ ಬಾವಿನಲ್ಲಿ ನೀರು ಡಂಪ್ ಆಗಕ್ಕೆ ಈ ಮಾತು ನಾನು ಸುಮಾರು 2-3 ವರ್ಷ ಹಿಂದೆ ಕೂಡ ಗ್ರಾಮ ಪಂಚಾಯತ್ನಲ್ಲಿ ಈ ವಿಷಯ ಇಟ್ಟಿದೆ. ಅವ್ರಿಗೆ ವಾರ ಗ್ರಾಮ ಸಭೆಯಲ್ಲಿ ಕೂಡ ಈ ವಿಷಯನ ಎತ್ತಿ ಹಿಡಿದಿದೆ. ಯಾಕಪ್ಪ ಅಂದರೆ ಈ ಬಾವಿ ನೀರೇನಿದೆ ಒಂದೇ ಇದೆ, ಈ ಬಾವಿ ನೀರಿನಿಂದ ನಾವು ಎಲ್ಲ ಊರ ನೀರು ಕುಡಿತಾ ಇದ್ದೇವೆ. ಆ ನೀರು ದೂಷಿತ ಆಯ್ತಪ್ಪ ಅಂತಂದರೆ ಜನರ ಆರೋಗ್ಯ ಮ್ಯಾಗ ಪರಿಣಾಮ ಆಗ್ತೈತೆ ಅಂತ ನಾನು ಹೇಳ್ತಾ ಇದ್ದೆ. ಆದರೆ ಕೂಡ ಇಷ್ಟು ವರ್ಷ ಹೇಳ್ಕೊಂಡು ಬಂದರೂ ಕೂಡ ಯಾರು ಅಧಿಕಾರಿ ಕೂಡ ಈ ಕಡೆ ಲಕ್ಷ್ಯ ಕೊಡದ ತನ್ನ ಕೆಲಸ ಮಾಡ್ಕೊತ ಹೋಗ್ತಾರೆ. ಅದಕ್ಕೆ ಇವತ್ತು ನಾವೆಲ್ಲ ಊರ ಜನರು ಕೂಡ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ಕೂಡ ಯಾರಿಲ್ಲ ಇಲ್ಲಿ, ಆಮೇಲೆ ಆಜಿ ಸದಸ್ಯರು ಕೂಡ ಯಾರಿಲ್ಲ. ಸೊ ಬೆನ್ಕನಹಳ್ಳಿ ಪಂಚಾಯತ್ ಗ್ರಾಮಸ್ಥರಿಂದ ಇವತ್ತು ನಮಗೊಂದು ನಿವೇದನೆ ಕೊಡ್ತಾ ಬಂದಿದೆ. ಏನಪ್ಪ ಅಂತಂದರೆ ಈ ಕುಡಿ ನೀರೆಲ್ಲ ಗಲೀಜಾಗ್ತದೆ, ಅದ್ರ ಬಗ್ಗೆ ತಾವೇನು ಧ್ವನಿ ಎತ್ತಬೇಕಂತ, ಆ ವಿಷಯಕ್ಕೆ ಧ್ವನಿ ಎತ್ತಬೇಕಂತ ನಾವು ಇವತ್ತೆಲ್ಲ ಊರ ಜನರು ಕೂಡಿದ್ದೀವಿ. ನಮ್ದು ಇಷ್ಟೇ ಹೇಳಿಕೆ ಏನಪ್ಪ ಅಂತಂದರೆ, ಈಗಾಗಲೇ ಗ್ರಾಮ ಪಂಚಾಯತ್ ಹೋಗಿ ಟೌನ್ ಪಂಚಾಯತ್ ಆಗಿದೆ, ನೋಡ್ತಾ ಇದ್ದೇನೆ ನಾನು ಕೂಡ. ಯಾಕಪ್ಪ ಅಂತಂದರೆ ಟೌನ್ ಪಂಚಾಯತ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು ಬಂದಂಗೆ ನೋಡ್ತಾನೆ ಬರೀ ಗಟ್ರ ಸಾಫ್ ಮಾಡ್ತಾ ಇದ್ದಾರೆ. ಆದರೆ ಊರಿನಲ್ಲಿ ಏನು ಸಮಸ್ಯೆ ಇದ್ರ ಬಗ್ಗೆ ದುರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಆ ಊರಿನಲ್ಲಿ ಬಂದು ಯಾವುದೇ ಥರ ಗಲ್ಲಿಗೆ ಭೇಟಿ ಕೊಡಲ್ದ, ಊರಿಗೆ ಏನು ಸಮಸ್ಯೆ ಇದೆ ಜನರು ಕರಲ್ದ ಮಾಡಲ್ದ ತಮ್ಮ ಬೇಕಂತ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೂ ಮೇಲಧಿಕಾರಿ ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ದಯವಿಟ್ಟು ಮಾನ್ಯ ಲೋಕಪ್ರತಿನಿಧಿ ಆಗಿದಂಥ ನಿಮ್ಮ ಮೆಚ್ಚಿನ ನಾಯಕರಂತ ಆದಂಥ ಸನ್ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ನಾನು 3 ವರ್ಷ ಹಿಂದೆ ಅವರಿಗೆ ಗಮನ ತಂದಿದೆ. ಅವರು ಕೂಡ ದಯವಿಟ್ಟು ಈ ನಾಲೆಗೆ ಬಂದು ವಿಸಿಟ್ ಕೊಟ್ಟು ಇಲ್ಲಿ ಆಗುವಂಥ ಸಮಸ್ಯೆ ಬಗ್ಗೆ ತಿಳ್ಕೊಂಡು ನಮ್ಮ ಜನರ ಮೇಲೆ ಆಗುವಂಥ ಅನ್ಯಾಯ ದೂರ ಮಾಡಬೇಕು. ಇಲ್ಲಪ್ಪ ಅಂತಂದರೆ ಬರುವಂಥ ದಿನದಲ್ಲಿ ಈ ನೀರು ಕುಡಿದು ಸುಮಾರು ಜನರು ಆರೋಗ್ಯ ಹಾನಿಕಾರಕ ಆಗ್ತಿದೆ. ಅದೇ ಥರ ಮತ್ತೊಂದೇನಪ್ಪ ಅಂತಂದರೆ ಈ ನಾಲಾ ಬಾಜುಕೊಬ್ಬರು ಯಾರು ಏನು ಕಟ್ಟಾರ ಗೊತ್ತಿಲ್ಲ, ಅದು ಯಾವ ಬಿಲ್ಡಿಂಗ್ ಅನ್ನೋದು ಗೊತ್ತಿಲ್ಲ. ಆ ಕೇಳಕ್ಕೆ ಹೋಗಿದ್ರೆ ಎಲ್ಲರೂ ನಮ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪರ್ಮಿಷನ್ ಐತೆ ಅದು ಗೊತ್ತಿಲ್ಲ, ಪರ್ಮಿಷನ್ ಇಲ್ಲೋ ಅದು ಗೊತ್ತಿಲ್ಲ. ಆದರೆ ಅವ್ರು ಕಟ್ಟಬೇಕಾದ್ರೆ ಅವರು ಕೂಡ ಎಲ್ಲ ಮಣ್ಣು ತೆಗೆದು ಈ ನಾಲಾನಲ್ಲಿ ಸೇರ್ಪಡೆ ಮಾಡಿದರೆ ಅದು ನೀರು ಹೋಗೋದು ಡೈವರ್ಟ್ ಆಗೋದು ನೀರು ಕೂಡ ಅಲ್ಲಿ ಸ್ಟಾಪ್ ಆಗಿ ಆ ನೀರು ಗಲೀಜಾಗಿ ಎಲ್ಲ ಗಪ್ಪು ವಾಸ ಬರ್ತದೆ. ಅದಕ್ಕಾಗಿ ಅದ್ರ ಮ್ಯಾಗ ಕೂಡ ತನಿಖೆ ಆಗಬೇಕು. ಯಾಕಪ್ಪ ಅಂತಂದರೆ ಯಾವ ಥರ ಬಿಸ್ನೆಸ್ ಮಾಡ್ತಾರೆ ಗೊತ್ತಿಲ್ಲ. ಈ ತನಿಖೆ ಆಗಿ ಬರುವಂಥ ದಿನದಲ್ಲಿ ಜನರಿಗೆ ನ್ಯಾಯ ಕೊಡಬೇಕು. ಒಂದು ವೇಳೆ ಕೊಡಲಿಲ್ಲಪ್ಪ ಅಂದರೆ ಬರೋ ದಿನದಲ್ಲಿ ನಾನು ಇಡೀ ಊರೆಲ್ಲ ಕರ್ಕೊಂಡು ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು, ಈ ಮುಖಾಂತರ ನಾನು ನಿವೇದನೆ ಕೊಡೋಕ್ಕೆ ಸಿದ್ಧವಾಗಿದ್ದೀನಿ. ನನ್ನ ಹೆಸರು ಮೋಹನ್ ಕಾಂಬಳೆ ಅಂತ. ಮತ್ತೊಂದೇನಪ್ಪ ಅಂತಂದರೆ ಈಗಾಗಲೇ ಟೌನ್ ಪಂಚಾಯತ್ ನಮ್ಗೆ ಆದೇಶ ನೀಡಿದೆ. ಏನಪ್ಪ ಅಂತಂದರೆ ತಿಂಗಳಿನಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ಒಂದು ಪತ್ರಿಕೆ ಜಾರಿ ಮಾಡಿದರು. ಏನಪ್ಪ ಅಂತಂದರೆ ತಾವು ಕಟ್ಟುವಂಥ ಕರವನು ಅಂದರೆ ಟ್ಯಾಕ್ಸನು ಕಟ್ಟಿರಪ್ಪ ಅಂತಂದರೆ 5% ನಿಮಗೆ ಡಿಸ್ಕೌಂಟ್ ಹೇಳಿದರು. ಆದರೆ ಆ ಡಿಸ್ಕೌಂಟ್ ಕೊಡ್ತದೆ ಕರೆಕ್ಟ್, ಬಟ್ ಅದನ್ನು ಯಾವ ಥರ ನಮಗೆ ಟ್ಯಾಕ್ಸ್ ಕೊಡ್ತಾ ಅದ್ರ ಬಗ್ಗೆ ನಮ್ಗೆ ಗಮನಕ್ಕಿಲ್ಲ. ಏನೇ ಮನಿ ಪಟ್ಟಿ ಹೆಂಗೆ ಸ್ಕೇರ್ ಪುಡಿ, ನೀರಿನ ಪಟ್ಟಿ ಯಾವ ಥರ ಇದೆ, ಕಸರಾ ಪಟ್ಟಿ ಯಾವ ಥರ ಇದೆ, ಈ ಥರ ಜನರು ಕರ್ಕೊಂಡು ಒಂದು ಮೀಟಿಂಗ್ ಮಾಡಿ ಆ್ಯಕ್ಚುಲಿ ಅದು ಥರ ಪಾಸ್ ಮಾಡಬೇಕಾಗಿತ್ತು. ನಾವು ಈ ಥರ ಕರ್ತೋದೇವು ಅಂತ. ಬಟ್ ಯಾವುದೇ ಥರ ನಮ್ಮ ಜನರಿಗೆ ಕಲ್ಪನಾ ಕೊಳ್ಳೋದನ್ನ ನೇರವಾಗಿ ಡಬಲ್ ಆಗಿ ಟ್ಯಾಕ್ಸನ್ನು ತೊಗೋತಾ ಇದ್ದಾರೆ. ಜನಕ್ಕೆ ಕೇಳಿಕ್ಕೆ ಹೋದರೆ ನಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ ಹಾರುವಂತ ಮಾತು ಹಾಕ್ತಾ ಇದ್ದಾರೆ. ದಯವಿಟ್ಟು ಇದ್ರ ಮ್ಯಾಗ ಕೂಡ ಸಂಬಂಧಪಟ್ಟಂಥ ನಾನು ಟೌನ್ ಪಂಚಾಯತ್ ಮೇಲಧಿಕಾರಿ ಮಲ್ಲಿಕಾರ್ಜುನ್ ಕಲಾದಿಗೆ ಅವ್ರಿಗೆ ಕೂಡ ಈ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ. ಸರ್, ತಾವು ಕೂಡ ಒಂದು ವೇಳೆ ಬಂದು ಪಂಚಾಯತಿಗೆ ವಿಸಿಟ್ ಕೊಟ್ಟು ಇಲ್ಲಿ ನಡೆಯುವಂಥ ಅಧಿಕೃತ ಕೆಲಸ ಬಗ್ಗೆ ಒಂದು ಸ್ವಲ್ಪ ತನಿಖೆ ಮಾಡಬೇಕು. ತನಿಖೆ ಮಾಡಿ ಜನರ ಬಗ್ಗೆ ಕಳಕಳಿ ತೋರಿಸಿ ಅವ್ರಿಗೆ ಯಾವ ಥರ ಟ್ಯಾಕ್ಸ್ ಕೊಡ್ತಾ ಇದ್ದೇವೆ, ಏನು ಕೊಡ್ತಾ ಇದ್ದೇವೆ ಬಗ್ಗೆ ತಿಳಿಕೆ ಕೊಟ್ಟು ಆ ಮುಂದಿನ ಪರಿಹಾರ ತೊಗೋಬೇಕಂತ ವಿನಂತಿ ಮಾಡಿಸ್ತಿದ್ದೀನಿ.